ಇನ್ನು ಕಾರವಾರದಲ್ಲಿ ಸಮುದ್ರದ ಅಲೆಗಳ ಹೊಡೆತಕ್ಕೆ ಕಡಲ್ ಕೊರೆತ ಅಂತಕ್ಕಂಥದ್ದು ವಿಪರೀತ ಜಾಸ್ತಿ ಆಗ್ತಾ ಇದೆ. ನೋಡಿ, ಕರಾವಳಿಯಲ್ಲಿ ಗಾಳಿಯ ಆರ್ಭಟಕ್ಕೆ ಬೃಹದಾಕಾರದ ಅಲೆಗಳು. ಅಂಕೋಲದ ಹಾರವಾಡದ ಸಮುದ್ರದ ತೀರದ ಬಳಿ ಕಡಲ್ ಕೊರೆತ ಜೋರಾಗ್ತಾ ಇದೆ. ಕಡಲ ಕೊರೆತಕ್ಕೆ ಕಡಲಂಚಿನ ಮನೆಗಳೆಲ್ಲ ಸಮುದ್ರದ ಪಾಲಾಗ್ತಾ ಇದೆ. ಕಡಲ ತೀರ ಭಾಗದ ಮನೆಗಳಲ್ಲಿರ್ತಕ್ಕಂಥ ಜನರನ್ನ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಚೆನ್ನಾಗಿ ಆಗ್ತಾ ಇದೆ ಮಳೆ. ನೋಡಿ, ಇಲ್ಲಿ ಕಡಲ್ ಕೊರೆತ ಮನೆ ತನಕ ಬಂದ್ಬಿಟ್ಟಿದೆ. ನಿಮಗೆ ಪ್ರತಿ ವರ್ಷ ಈ ಥರ ಮನೆಗಳನ್ನು ಆಪೋಷಣ ತಗೋತಾನೇ ಇದೆ. ಇದೊಂದು ಶಾಶ್ವತ ಪರಿಹಾರವಿಲ್ಲದ ಸಮಸ್ಯೆ. ಗಾಳಿ ಜಾಸ್ತಿ ಆಯಿತು ಅಂದರೆ ಅದರಿಂದ ಅಲೆಗಳ ಆರ್ಭಟ ಜೋರಾಗುತ್ತೆ. ಅದರಿಂದ ಕಡಲ್ ಕೊರೆತ ಆಗೇ ಆಗುತ್ತೆ ಸಹಜವಾಗಿ. ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಒಂದು ಕಡೆ ಸಮಸ್ಯೆ ಆದರೆ ಕಡಲ ಅಬ್ಬರದಿಂದಾಗಿ ಇನ್ನೊಂದು ಸಮಸ್ಯೆಯನ್ನು ಉದ್ಭವವಾಗಿರುವಂಥದ್ದು. ಕಡಲ ತೀರ ಭಾಗದಲ್ಲಿ ಈಗ ಕಡಲ ಕೊರೆತ ಸಾಮಾನ್ಯವಾಗಿರುವಂಥದ್ದು. ಅಂಥದ್ರಲ್ಲಿ ಅಂಕೋಲ ಭಾಗದ ತರಂಗಮೇಟ್ ಭಾಗದಲ್ಲಿ ಈಗ ಕಡಲ ಕೊರೆತದಿಂದಾಗಿ ಸಾಕಷ್ಟು ಹಾನಿಯಾಗಿರುವಂಥದ್ದು. ನಾವಿವತ್ತು ತರಂಗಮೇಟ್ನಲ್ಲಿದ್ದೀವಿ. ನೀವು ನೋಡ್ಬೋದು ಈ ದೃಶ್ಯವನ್ನು. ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಕಡಲ ಕೊರೆತ ಆಗಿದೆ ಅಂತಂದರೆ ಸುಮಾರೊಂದು 3-4 ಮನೆಗಳು ಸಂಪೂರ್ಣವಾಗಿ ಈಗ ನಾಶವಾಗಿದ್ದಾವೆ. ಈಗಾಗಲೇ ನೀವು ನೋಡ್ಬೋದು ಈ ಭಾಗದಲ್ಲಿ ಸುಮಾರೊಂದು 20ಕ್ಕೂ ಹೆಚ್ಚು ತೆಂಗಿನ ಮರಗಳು ಕೂಡ ಈ ಭಾಗದಲ್ಲಿ ಈಗ ಬಿದ್ದಿರುವಂಥದ್ದು. ಯಾಕೆಂತಂದರೆ ಒಂದು ಕಡೆ ಅರಬ್ಬಿ ಸಮುದ್ರ ಭಾಗದಿಂದ ಸುಮಾರು 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಅದರಿಂದಾಗಿ ಸಮುದ್ರದ ಅಲೆಗಳು ತೀರ ಪ್ರದೇಶಕ್ಕೆ ಹೊಡಿತದೆ. ಈ ಹಿಂದೆ ಇಲ್ಲಿ ತಡೆಗೋಡೆಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ದುರದೃಷ್ಟವಶಾತ್ ಈ ತಡೆಗೋಡೆಯನ್ನೇ ಒಡೆದು ಅಲೆಗಳು ಈಗ ತೀರ ಪ್ರದೇಶದಲ್ಲಿರುವಂತಹ ಮನೆಗಳ ಮೇಲೆ ನುಗ್ತಾ ಇರುವಂಥದ್ದು. ಅಲೆಗಳ ಅಬ್ಬರ ಹೆಚ್ಚಾಗಿರೋದ್ರಿಂದಾಗಿ ಸುಮಾರು ಒಂದು 4-5 ಮನೆಗಳು ಈಗ ಡ್ಯಾಮೇಜ್ ಆಗಿದ್ದಾವೆ. ಇಲ್ಲಿನ ಸುತ್ತಮುತ್ತ ಪ್ರದೇಶದ ಏನು ಕಡಲ ತೀರ ಭಾಗದಲ್ಲಿರುವಂತಹ ಜನರಿಗೆ ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕಾಗಿ ಈಗಾಗಲೇ ಸೂಚನೆ ನೀಡಿರುವಂಥದ್ದು. ಹೀಗಾಗಿ ಕೆಲವರು ಏನು ಡ್ಯಾಮೇಜ್ ಆಗಿರುವಂಥ ಮನೆಯವರು ಈಗ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂತಂದರೆ ಇನ್ನೂ ಈ ಭಾಗದಲ್ಲೇ ಇದ್ದರೆ ಮತ್ತೆ ಮನೆಗಳು ಬೀಳುವಂಥ ಸಾಧ್ಯತೆ ಇದೆ. ಈಗ ನೀವು ನೋಡ್ತಾ ಇರ್ಬೋದು ಆ ಭಾಗದಲ್ಲಿ ಈಗಲೇ ಒಂದು ಮನೆ ಮತ್ತು ಅಲ್ಲಿನ ಶೌಚಾಲಯದ ಮನೆ ಏನಿದೆ ಅದು ಕೂಡ ಈಗ ಡ್ಯಾಮೇಜ್ ಆಗಿರುವಂಥದ್ದು. ಈ ರೀತಿಯ ಪರಿಸ್ಥಿತಿ ಇದೆ. ಕಳೆದ ವರ್ಷ ಇದೇ ಭಾಗದಲ್ಲಿಯೇ ಇನ್ನೊಂದು ಭಾಗದಲ್ಲಿ ಸುಮಾರು ಒಂದು 4 ಮನೆಗಳು ಡ್ಯಾಮೇಜ್ ಆಗಿದ್ದು ಸಂಪೂರ್ಣವಾಗಿ ಸಮುದ್ರದಲ್ಲಿ ಕೊಚ್ಚಿ ಹೋಗಿದ್ವು. ಆದರೆ ಈ ವರ್ಷ ತಡೆಗೋಡೆಯನ್ನು ನಿರ್ಮಾಣ ಮಾಡಿದರೂ ಕೂಡ ಅಲೆಗಳ ಅಬ್ಬರ ಕಮ್ಮಿ ಆಗಲಿಲ್ಲ. ಮತ್ತು ಅಲೆಗಳ ಅಬ್ಬರ ತಡೆಗೋಡೆಯನ್ನೇ ಈಗ ಹಾಳು ಮಾಡಿರುವಂಥದ್ದು. ಇದರಿಂದಾಗಿ ತೀರ ಪ್ರದೇಶದಲ್ಲಿರುವಂತಹ ಮೀನುಗಾರರೇ ಹೆಚ್ಚಾಗಿರುವಂಥ ಈ ತರಂಗಮೇಟ್ ಭಾಗದಲ್ಲಿ ಈಗ ಕಡಲ ಕೊರೆತದಿಂದಾಗಿ ಭಾಳಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಜನರು ತಮ್ಮ ಮನೆಯನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.